ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಬಿಗ್ ಬಾಸ್ನ ಧ್ರುವಂತ್ ಬಗ್ಗೆ ತಿಳಿಸಿಕೊಡ್ತೀನಿ. ಬಿಗ್ ಬಾಸ್ನಲ್ಲಿ ಸದ್ದು ಮಾಡ್ತಿರುವ ಧ್ರುವಂತ್ ಮುದ್ದುಲಕ್ಷ್ಮಿ, ಮನಸಾರೆ ಸೇರಿದಂತೆ ಹಲವಾರು ಧಾರಾವಾಹಿಗಳ ಮೂಲಕ ಕನ್ನಡಿಗರಿಗೆ ಪರಿಚಯವಾದವರು. ಇದೀಗ ಬಿಗ್ ಬಾಸ್ 12ರ ಸ್ಪರ್ಧಿಯಾಗಿ ಗಮನವನ್ನ ಸೆಳೀತಾ ಇದ್ದಾರೆ. ತಮ್ಮ ವಿಭಿನ್ನ ವ್ಯಕ್ತಿತ್ವ ಮತ್ತು ಮಾತಿನ ಶೈಲಿಯ ಮೂಲಕ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಕನ್ನಡ ಟಿವಿ ಇಂಡಸ್ಟ್ರಿಯಲ್ಲಿ ಲವಲವಿಕೆ ಧಾರಾವಾಹಿಯಿಂದ ಡೆಬ್ಯೂ ಮಾಡಿದ್ರು. ಇದರ ನಂತರ ತೆಲುಗು ಧಾರಾವಾಹಿಗಳಲ್ಲೂ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ಇವರ ಅತಿ ದೊಡ್ಡ ಯಶಸ್ಸು ಮುದ್ದುಲಕ್ಷ್ಮಿ ಧಾರಾವಾಹಿಯಲ್ಲಿ ಡಾಕ್ಟರ್ ಧ್ರುವಂತ್ ಎಂಬ ಪಾತ್ರದಿಂದ. ಈ ಪಾತ್ರದಿಂದ ಪ್ರೇಕ್ಷಕರು ಅವರನ್ನ ಧ್ರುವಂತ್ ತಲವಾರ್ ಎಂದು ಕರೆಯಲು ಆರಂಭಿಸಿದ್ರು. ಕೋವಿಡ್-19 ಸಮಯದಲ್ಲಿ ಈ ಧಾರಾವಾಹಿಯಿಂದ ಹೊರಬಂದ್ರು. ಆದರೆ ಇನ್ನೂ ಇವರ ಪಾತ್ರ ಜನರ ಮನಸ್ಸಿನಲ್ಲಿ ಉಳಿದಿದೆ. 8ಕ್ಕೂ ಹೆಚ್ಚು ಧಾರಾವಾಹಿಯನ್ನ ಇವರು ಕನ್ನಡದಲ್ಲಿ ನಟಿಸಿದ್ದಾರೆ. ಹೌದು, ಬಿಗ್ ಬಾಸ್ನಲ್ಲಿ ಕಳೆದ ಬಾರಿ ಗಿಲ್ಲಿ ಮತ್ತು ರಕ್ಷಿತಾ ವಿರುದ್ಧ ಹರಿಹಾಯ್ದು ಧ್ರುವಂತ್ ಸುದ್ದಿಯಾಗಿದ್ರು. ಅಲ್ಲದೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಅಚ್ಚರಿ ಹೇಳಿಕೆ ಹೇಳುವ ಮೂಲಕ ವಿರೋಧಕ್ಕೆ ಕೂಡ ಕಾರಣವಾಗಿದ್ರು. ವೀಕೆಂಡ್ನಲ್ಲಿ ಕಿಚ್ಚ ಕ್ಲಾಸ್ ಬೇರೆ ತೆಗೆದುಕೊಂಡಿದ್ರು. ಬಹುತೇಕ ಜನರಿಗೆ ಧ್ರುವಂತ್ ಆಗಿ ಗೊತ್ತಿರುವ ಇವರ ಹೆಸರು ಬೇರೆನೇ ಇದೆ. ಧ್ರುವಂತ್ ನಿಜವಾದ ಹೆಸರು ಚರಿತ್ ಬಾಳಪ್ಪ. ಇವರು ಕೊಡಗು ಮೂಲದವರು. ಪ್ರಸ್ತುತ ಬಿಗ್ ಬಾಸ್ ಕನ್ನಡ 12ನೇ ಸ್ಪರ್ಧಿಯಾಗಿದ್ದಾರೆ. ಶೋ ಪ್ರಾರಂಭದಲ್ಲಿ ಧ್ರುವಂತ್ಗೆ ರಾಶಿಕ ಮದುವೆ ವಿಚಾರವಾಗಿ ಪ್ರಶ್ನೆ ಮಾಡಿದ್ರು. ಆಗ ಅವರು ಸಿಂಗಲ್ ಅಂತ ಹೇಳಿಕೊಂಡಿದ್ರು. ಅಲ್ಲದೆ ನಾನು ಸಿಂಗಲ್ ಕಿಂಗ್, ಮೊದಲಿಗೆ ನನಗೂ ಎಲ್ಲ ಆಸೆಗಳು ಇದ್ವು, ಆದರೆ ನಾನು ಮೋಸ ಹೋದೆ ಅಂತ ತಮ್ಮ ಲವ್ ಬ್ರೇಕಪ್ ಬಗ್ಗೆ ಹೇಳಿಕೊಂಡಿದ್ರು. ಆದರೆ ಇದೇ ಧ್ರುವಂತ್ ಮೇಲೆ ಕಳೆದ ಕೆಲವು ವರ್ಷಗಳ ಹಿಂದೆ ಮಹಿಳೆಯರೊಬ್ಬರು ಕಿರುಕುಳದ ಆರೋಪ ಮಾಡಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ರು. ಅಷ್ಟೇ ಅಲ್ಲದೆ ವಿವಾಹಿತರಾಗಿದ್ದರೂ ಸಹ ಕಿರುತೆರೆ ನಟಿಯೊಬ್ಬರ ಮೇಲೆ ದೌರ್ಜನ್ಯವೆಸಗಿದ ಆರೋಪದ ಮೇಲೆ ಧ್ರುವಂತ್ ಬಂಧನವಾಗಿತ್ತು. ಮಾಹಿತಿಯ ಪ್ರಕಾರ ನಟಿ ಮಂಜುಶ್ರೀಯವರನ್ನ ಮದುವೆಯಾಗಿದ್ದು 2022ರಲ್ಲಿ ಡಿವೋರ್ಸ್ ಕೂಡ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಇದೀಗ ಇವರ ಬಗ್ಗೆ ಸಾಕಷ್ಟು ವಿಚಾರಗಳು ಸಖತ್ ಸುದ್ದಿ ಮಾಡ್ತಾ ಇದ್ದು, ಯಾವುದು ನಿಜ ಯಾವುದು ಸುಳ್ಳು ಅಂತ ಧ್ರುವಂತ್ ಅವರೇ ಸ್ಪಷ್ಟಪಡಿಸಬೇಕಿದೆ.